ಪ್ರೇಮಿಗಳ ದಿನ. ಫೆಬ್ರವರಿ ಬಂತು ಅಂದರೆ ಸಾಕು, ಎಲ್ಲೆಡೆ ಪ್ರೀತಿಯ ಹವಾ. ಈ ತಿಂಗಳ 14ರಂದು ಇಡೀ ಪ್ರಪಂಚ ಪ್ರೇಮಿಗಳ ದಿನಾಚರಣೆ ಆಚರಿಸುತ್ತೆ. ಆದರೆ ಈ ದಿನ ಕೇವಲ ಗಿಫ್ಟ್ ಕೊಡೋಕ್ಕೆ, ಪಾರ್ಟಿ ಮಾಡೋಕ್ಕೆ ಮಾತ್ರ ಸೀಮಿತನಾ? ಖಂಡಿತ ಅಲ್ಲ. ಗುಲಾಬಿ ಹೂವಿನ ಮೃದುತ್ವದ ಹಿಂದೆ ಒಬ್ಬ ಸಂತನ ತ್ಯಾಗದ ಕಥೆ ಇದೆ. ಒಬ್ಬ ಕ್ರೂರಿ ರಾಜನ ವಿರುದ್ಧ ಪ್ರೀತಿಗಾಗಿ ಹೋರಾಡಿದ ಸಾಹಸವಿದೆ. ಇವತ್ತಿನ ವಿಡಿಯೋದಲ್ಲಿ ಈ ವಿಶೇಷ ದಿನದ ಇತಿಹಾಸ, ತತ್ವ ಮತ್ತು ಆ ಕುತೂಹಲಕಾರಿ ಕಥೆಯ ಬಗ್ಗೆ ತಿಳಿಯೋಣ. ಕತೆ ಶುರುವಾಗೋದು 3ನೇ ಶತಮಾನದ ರೋಮ್ ಸಾಮ್ರಾಜ್ಯದಲ್ಲಿ. ಅಂದಿನ ರಾಜ 2ನೇ ಕ್ಲಾಡಿಯಸ್ ಒಂದು ವಿಚಿತ್ರ ರೂಲ್ಸ್ ಮಾಡಿದ್ದ. ತನ್ನ ಸೈನ್ಯ ಸ್ಟ್ರಾಂಗ್ ಆಗಿರಬೇಕು, ಸೈನಿಕರಿಗೆ ಮದುವೆ ಆದರೆ ಅವರು ಫ್ಯಾಮಿಲಿ ಅಂತ ವೀಕ್ ಆಗ್ತಾರೆ ಅನ್ನೋದು ಅವನ ನಂಬಿಕೆ. ಹಾಗಾಗಿ ಯುವಕರು ಮದುವೆ ಆಗೋದನ್ನೇ ಬ್ಯಾನ್ ಮಾಡಿದ್ದ. ಆದರೆ ಅಲ್ಲಿನ ಪಾದ್ರಿ ಸಂತ ವ್ಯಾಲೆಂಟೈನ್ ಪ್ರೀತಿ ಮತ್ತು ಮದುವೆ ದೇವರ ಕೊಡುಗೆ ಅಂತ ಅವ್ರು ನಂಬಿದ್ರು. ರಾಜನ ಆದೇಶ ಧಿಕ್ಕರಿಸಿ ರಹಸ್ಯವಾಗಿ ಸೈನಿಕರಿಗೆ ಮದುವೆ ಮಾಡಿಸ್ತಾ ಇದ್ರು. ಇದು ರಾಜನಿಗೆ ಗೊತ್ತಾಗಿ ವ್ಯಾಲೆಂಟೈನ್ ಅವರಿಗೆ ಮರಣದಂಡನೆ ವಿಧಿಸಿ ತಕ್ಷಣ ಜೈಲಿಗೆ ಹಾಕ್ತಾನೆ. ಜೈಲಲ್ಲಿದ್ದಾಗ ವ್ಯಾಲೆಂಟೈನ್ ಜೈಲರ್ ಮಗಳ ದೃಷ್ಟಿ ಬರುವಂತೆ ಪವಾಡ ಮಾಡಿದ್ರು ಅನ್ನೋ ಕಥೆಯೂ ಇದೆ. ಫೆಬ್ರವರಿ 14ರಂದು ಅವರಿಗೆ ಶಿಕ್ಷೆ ಆಗುವ ಮೊದಲು ಆ ಹುಡುಗಿಗೆ ಇವರು ವ್ಯಾಲೆಂಟೈನ್ ಅಂತ ಸಹಿ ಮಾಡಿ ಒಂದು ಪತ್ರ ಕಳಿಸ್ತಾರೆ. ಆ ಸಂತ, ಆ ತ್ಯಾಗದ ನೆನಪೇ ಈ ಪ್ರೇಮಿಗಳ ದಿನ. ಪ್ರೀತಿ ಅಂದರೆ ಬರೀ ಇಬ್ಬರ ಪ್ರಣಯ ಸಂಬಂಧ ಅಷ್ಟೇನಾ? ಪ್ರಾಚೀನ ಗ್ರೀಕ್ ತತ್ವಜ್ಞಾನಿಗಳು ಪ್ರೀತಿಯನ್ನ 3 ರೀತಿ ವಿಭಾಗಿಸಿದ್ದಾರೆ. 1 ದೈಹಿಕ ಆಕರ್ಷಣೆ, 2 ಗಾಢವಾದ ಸ್ನೇಹ, 3ನೇದು ಬಹಳ ಮುಖ್ಯವಾದ್ದು ಯಾವುದೇ ಪ್ರತಿಫಲ ಬಯಸದ ನಿಸ್ವಾರ್ಥ ಪ್ರೀತಿ. ಸೊ ನೀವು ಯಾರನ್ನೇ ಪ್ರೀತಿಸಿದ್ರೂ ಅಲ್ಲಿ ಸ್ನೇಹ ಮತ್ತು ತ್ಯಾಗ ಮುಖ್ಯ ಆಗಿರುತ್ತೆ. ಈಗಿನ ಕಾಲದಲ್ಲಿ ಇದು ಒಂದು ದಿನದ ಹಬ್ಬ ಅಲ್ಲ, 1 ವಾರದ ಜಾತ್ರೆ. ಇದರಿಂದ ಏನು ಲಾಭ? ಲಾಭ ಇದೆ. ಮನಃಶಾಸ್ತ್ರಜ್ಞರ ಪ್ರಕಾರ ಅಪ್ಪುಗೆ ಮತ್ತು ಪ್ರೀತಿ ವ್ಯಕ್ತಪಡಿಸೋದ್ರಿಂದ ಮಾನಸಿಕ ಒತ್ತಡ ಕಡಿಮೆ ಆಗುತ್ತೆ, ಮಾನಸಿಕ ಆರೋಗ್ಯ ಸುಧಾರಿಸುತ್ತೆ. ಆದರೆ ಈ ದಿನಕ್ಕೆ ವಿರೋಧವೂ ಇದೆ. ಕೆಲವರು ಇದನ್ನ ಮಾತೃ ಪಿತೃಪೂಜಾ ದಿನ ಅಂತ ಆಚರಿಸಿದ್ರೆ 2023ರಲ್ಲಿ ಹಸು ಅಪ್ಪಿಕೊಳ್ಳುವ ದಿನ ಅಂತಾನೂ ಕರೆಯಲಾಗಿತ್ತು. 2009ರಲ್ಲಿ ಪಿಂಕ್ ಚಡ್ಡಿ ಅಭಿಯಾನದಂಥ ಪ್ರತಿಭಟನೆಗಳೂ ನಡೆದಿದ್ವು. ಕೊನೆಯದಾಗಿ ಹೇಳೋದಾದರೆ ಸಂತ ವ್ಯಾಲೆಂಟೈನ್ ತೋರಿಸ್ಕೊಟ್ಟಿದ್ದು ಧೈರ್ಯವನ್ನು. ಪ್ರೀತಿ ಮಾಡೋಕ್ಕೆ, ಅದನ್ನು ಉಳಿಸ್ಕೊಳ್ಳೋಕ್ಕೆ ಧೈರ್ಯ ಬೇಕು ಅಂತ. ಈ ದಿನದ ನೆಪದಲ್ಲಿ ಜಾತಿ ಧರ್ಮದ ಗೋಡೆ ಮೀರಿ ಮನುಷ್ಯನನ್ನು ನಾವು ಪ್ರೀತಿಸೋಣ.